ಅಡೇನಿಯಂ ಗಿಡದ ಬಗ್ಗೆ ಹೇಳಿ ಅಕ್ಕ ಅಂತ ಒಂದು ಕಮೆಂಟ್ ಬಂದಿತ್ತು. ಇವತ್ತು ಅಡೇನಿಯಂ ಗಿಡದ ರೀಪಾಟಿಂಗ್ ಬಗ್ಗೆ ಸ್ವಲ್ಪ ವಿಡಿಯೋನ ಮಾಡಿದ್ದೀನಿ. ಹಾಗೆ ಅದಕ್ಕೆ ನೀರು ಎಷ್ಟು ಬೇಕು, ಸೂರ್ಯನ ಬೆಳಕು ಎಷ್ಟು ಬೇಕು, ಹಾಗೆ ಪಾಟಿಂಗ್ ಮಿಕ್ಸ್ನ ಸರಿಯಾಗಿ ಹಾಕಿಲ್ಲ ಅಂದರೆ ಗಿಡ ಯಾವ ರೀತಿಯಾಗಿ ಆಗಿರುತ್ತೆ ಅಂದ್ಕೊಂಡು ಎಲ್ಲದನ್ನು ಕೂಡ ವಿಡಿಯೋದಲ್ಲಿ ತೋರಿಸಿದ್ದೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ವಿಡಿಯೋನ ನೋಡ್ರಿ. ನನಗೂ ಕೂಡ ಈ ಅಡೇನಿಯಂ ಗಿಡದ ಬಗ್ಗೆ ಅಷ್ಟಾಗಿ ಏನೂ ಗೊತ್ತಿರಲಿಲ್ಲ. ನಮ್ಮ ಫ್ಯಾಮಿಲಿನಲ್ಲಿ ಒಬ್ರಿದ್ದಾರೆ, ಅವ್ರ ಮನೇಲಿ ಅಡೇನಿಯಂ ಗಿಡ ಇದೆ. ಹಾಗೆ ನನ್ನ ಸಬ್ಸ್ಕ್ರೈಬರ್ ಒಬ್ಬರ ಹತ್ರನೂ ಕೂಡ ಅಡೇನಿಯಂ ಗಿಡ ಇದೆ. ಅವ್ರಿಬ್ಬರ ಹತ್ರನೂ ಕೂಡ ನಾನು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿಬಿಟ್ಟು ಇವತ್ತಿನ ವಿಡಿಯೋನ ನಾನು ಮಾಡ್ತಾ ಇರೋದು. ಈಗ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಅಡೇನಿಯಂ ಗಿಡಗಳನ್ನ ನಾನು ನನ್ನ ಗಾರ್ಡನ್ಗೆ ಹೊಸದಾಗಿ ಸೇರಿಸ್ಕೊಳ್ತಾ ಇರೋದು. ತಂದು ಬಿಟ್ಟು 1 ತಿಂಗಳ ಹತ್ರ ಆಯ್ತು. ಇದು ಸ್ವಲ್ಪ ನಮ್ಮ ಗಾರ್ಡನ್ಗೆ ಸೆಟ್ ಆಗಲಿ ಅಂತ ಹಾಗೆ ಇಟ್ಟಿದ್ದೆ. ಇದಕ್ಕೂ ಮೊದಲಿಗೆ ನಾನು ಮೀಶೋದಲ್ಲಿ ಅಡೇನಿಯಂ ಗಿಡನ ತರಿಸ್ಕೊಂಡಿದ್ದೆ. ಅದ್ರ ಮೇಂಟೆನೆನ್ಸ್ ಸರಿಯಾಗಿ ಗೊತ್ತಿಲ್ಲದೆ ಆ ಗಿಡಗಳು ಈ ರೀತಿಯಾಗಿ ಉದ್ದದಾಗಿ ಬೆಳ್ಕೊಂಡೋಗಿದೆ. ಇದುವರೆಗೂ ಹೂ ಕೂಡ ಬಿಟ್ಟಿಲ್ಲ. ಇದು ನೋಡೋಣ, ಇವಾಗ ಇದಕ್ಕೆ ಸರಿಯಾಗಿರುವಂತಹ ಪಾಟಿಂಗ್ ಮಿಕ್ಸ್ ನ ಹಾಕ್ಬಿಟ್ಟು ರೀಪಾಟ್ ನ ಮಾಡಿ ಇಡಬೇಕು. ಮತ್ತೆ ಇದು ಹೂ ಬಿಟ್ಟಾಗ ನಾನು ನಿಮ್ ಜೊತೆಗೆ ಶೇರ್ ಮಾಡ್ತೀನಿ. ಮೊದಲನೇದಾಗಿ ಈ ಗಿಡಕ್ಕೆ ಫುಲ್ ಸನ್ಲೈಟ್ ಬೇಕು. ಮ್ಯಾಕ್ಸಿಮಮ್ ಒಂದು 6 ರಿಂದ 8 ಗಂಟೆನಾದ್ರೂ ಇದಕ್ಕೆ ಬಿಸಿಲು ಅನ್ನೋದು ಬೀಳ್ತಾ ಇರಬೇಕು. ಅವಾಗ ಮಾತ್ರ ಇದು ಹೂ ಬಿಡುತ್ತೆ. ಇಲ್ಲ ಅಂದ್ರೆ ನಾನು ತೋರಿಸಿದ್ನಲ್ಲ ಆವಾಗ ಅದೇ ರೀತಿ ಉದ್ದಕ್ಕೆ ಬೆಳ್ಕೊಂಡು ಹೋಗ್ತಾ ಇರುತ್ತೆ. ಬಿಟ್ರೆ ಯಾವುದೇ ಕಾರಣಕ್ಕೂ ಹೂ ಅನ್ನೋದು ಬಿಡೋದಿಲ್ಲ. ಇದಕ್ಕೆ ನೀರು ತುಂಬಾನೇ ಕಡಿಮೆ ಸಾಕಾಗುತ್ತೆ. ಬೇಸಿಗೆಗಾಲದಲ್ಲಾದ್ರೂ ವಾರಕ್ಕೆ 3 ಸಲ ಅಥವಾ 2 ಸಲ ನೀರು ಹಾಕಿದ್ರೆ ಸಾಕು. ನೀರನ್ನ ಹಾಕೋಕ್ಕೂ ಮುಂಚೆ ಮಣ್ಣನ್ನು ಒಂದ್ಸಲ ಚೆಕ್ ಮಾಡಿ ನೋಡ್ರಿ. ಮಣ್ಣು ಮೇಲ್ಗಡೆ ಒಣಗಿದ್ರು ಕೂಡ ಒಳಗಡೆ ಸೈಡ್ ನಲ್ಲಿ ಹಸಿ ಇರ್ತದೆ. ಸ್ವಲ್ಪ ಕೈನಲ್ಲಿ ಮಣ್ಣನ್ನ ಅಲ್ಲಾಡಿಸಿ ನೋಡಿದಾಗ ಅದ್ರ ಮಣ್ಣು ತೇವ ಇದ್ರೆ ಮತ್ತೆ ಮತ್ತೆ ನೀರನ್ನ ಕೊಡೋದಕ್ಕೆ ಹೋಗ್ಬೇಡಿ. ನೀರು ಜಾಸ್ತಿ ಆದ್ರೆ ಬೇರು ಕೊಳೆಯೋದಿಕ್ ಶುರು ಆಗುತ್ತೆ. ಈಗ ಸೂರ್ಯನ ಬೆಳಕು ಹಾಗೆ ನೀರಿನ ಬಗ್ಗೆ ನೋಡಿದ್ದ. ಇದು ಪಾಟಿಂಗ್ ಮಿಕ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಅಡೇನಿಯಂ ಗಿಡ ಬೆಳೆಸೋರಿಗೆ ಇದನ್ನ ಶೇರ್ ಮಾಡಿ. ಪಾಟಿಂಗ್ ಮಿಕ್ಸ್ ನ ಒಂದು ಪಾಟ್ ನ ಅಳತೆನಲ್ಲಿ ಹೇಳ್ಕೊಡ್ತೀನಿ. ಇಲ್ಲಿ ನಾನು ಒಂದು ಪಾಟ್ ನ ತಗೊಂಡಿದ್ದೀನಿ. ಆ ಪಾಟ್ ನಲ್ಲಿ 3/4 ಪಾಟ್ ಆಗುವಷ್ಟು ಮಣ್ಣು, ಅರ್ಧ ಪಾಟ್ ಆಗುವಷ್ಟು ಮರಳನ್ನ ಜರಟಿ ಹಿಡಿದಾಗ ಬರುತ್ತೆ ನೋಡಿ ಗೊಜ್ಜು, ಆ ಗೊಜ್ಜನ್ನ ಹಾಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಈ ಗೊಜ್ಜು ಇಲ್ಲ ಅಂತ ಆದ್ರೆ ನೀವು ಸಣ್ಣ ಸಣ್ಣ ಕಲ್ಲುಗಳೆಲ್ಲ ಸಿಗ್ತದೆ ನೋಡಿ, ಆ ಕಲ್ಲನ್ನು ಕೂಡ ಬಳಸ್ಕೊಬೋದು. ಜೊತೆಗೆ 1 ಪಾಟ್ ಆಗುವಷ್ಟು ಮರಳು, 1 ಪಾಟ್ ಆಗುವಷ್ಟು ಗೊಬ್ಬರನ ಹಾಕೊಳ್ತಾ ಇದ್ದೀನಿ. ನಾನಿವತ್ತು ಅನ್ನಪೂರ್ಣ ಗೊಬ್ಬರನ ಬಳಸ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಅನ್ನಪೂರ್ಣ ಗೊಬ್ಬರ ಇಲ್ಲ ಅಂತಂದ್ರೆ ಎರೆ ಗೊಬ್ಬರನ ಬಳಸ್ಕೊಬೋದು, ಇಲ್ಲ ಸಗಣಿ ಗೊಬ್ಬರನ ಬಳಸ್ಕೊಬೋದು. ಕಿಚನ್ ವೇಸ್ಟಿಂದ ಮಾಡಿರುವಂಥ ಕಾಂಪೋಸ್ಟ್ನ ಕೂಡ ನೀವು ಇಲ್ಲಿ ಬಳಸ್ಕೊಬೋದು. ನಾನು ಯಾಕೆ ಅನ್ನಪೂರ್ಣ ಗೊಬ್ಬರನ ಬಳಸ್ಕೊಳ್ತೀನಿ ಅಂದರೆ ಅದರಲ್ಲಿ ಬೇವಿನ ಹಿಂಡಿ ಅನ್ನೋದು ಮಿಕ್ಸ್ ಆಗಿ ಬಂದಿರುತ್ತೆ. ಅದಕ್ಕೋಸ್ಕರ ಅದನ್ನೇ ಬಳಸ್ಕೊಳ್ತೀನಿ. ನೀವು ಬೇರೆ ಯಾವುದಾದ್ರೂ ಗೊಬ್ಬರನ ಬಳಸ್ಕೊಳ್ತಾ ಇದ್ದೀರಾ ಅನ್ನೋ ಹಾಗಿದ್ರೆ ಸ್ವಲ್ಪ ಬೇವಿನ ಹಿಂಡಿನ ಸೇರಿಸಿ, ಇಲ್ಲ ಅಂತಂದರೆ ಫಂಗಿಸೈಡ್ನ ಸೇರಿಸಿ. ನಾನು ಇಲ್ಲಿ 1-2 ಸ್ಪೂನ್ ಆಗೋಷ್ಟು ಫಂಗಿಸೈಡ್ ಕೂಡ ಇದ್ರ ಜೊತೆಗೆ ಹಾಕೊಂಡಿದ್ದೀನಿ. ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅಡೇನಿಯಂ ಗಿಡಗಳಿಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರೋದು ಅಂದರೆ ಈ ಮರಳನ್ನ ಜಾಸ್ತಿ ಹಾಕಿದ್ರೆ ಮಾತ್ರ ಈ ಗಿಡಗಳು ತುಂಬಾನೇ ಚೆನ್ನಾಗಿ ಬೆಳೆಯುತ್ತೆ. ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ಈಗ ಇದನ್ನ ರೀಪಾಟ್ ಮಾಡೋದಕ್ಕೋಸ್ಕರ ನಾನಿಲ್ಲಿ 8 ಇಂಚಿನ ಪಾಟ್ ನ ತಗೊಂಡಿದ್ದೀನಿ. ತುಂಬಾ ಹೈಟ್ ಇರುವಂತ ಪಾಟ್ ನ ತಗೊಳ್ಳೋ ಅವಶ್ಯಕತೆ ಏನೂ ಇಲ್ಲ, ಯಾಕೆಂದ್ರೆ ಇದ್ರ ಬೇರು ತುಂಬಾ ಆಳಕ್ಕೆ ಹೋಗೋದಿಲ್ಲ. ಅಗ್ಲವಾಗಿರುವಂತ ಪಾಟ್ ಆದ್ರೂ ಪರವಾಗಿಲ್ಲ, ಆದ್ರೆ ತುಂಬಾ ಹೈಟ್ ಆಗಿರುವಂತ ಪಾಟ್ ಅನ್ನ ತಗೋಬೇಡಿ. ಡ್ರೈನೇಜ್ ಹೋಲು ಚೆನ್ನಾಗಿರ್ಬೇಕು. ಡ್ರೈನೇಜ್ ಹೋಲಿಂದ ಡೈರೆಕ್ಟ್ ಆಗಿ ಮಣ್ಣು ಹೋಗಬಾರ್ದು ಅಂತ ಹೇಳ್ಕೊಂಡು ನಾನಿಲ್ಲಿ ಒಣಗಿರುವಂತ ಹೂಗಳನ್ನ ಹಾಕೊಳ್ತಾ ಇದ್ದೀನಿ. ಇದಿಲ್ಲ ಅಂದ್ರೆ ನೀವು ಕಲ್ಲುಗಳನ್ನ ಹಾಕೊಬಹುದು, ಇಲ್ಲ ಅಂತಂದ್ರೆ ಒಣಗಿರುವಂತ ಎಲೆನ ಹಾಕೊಬಹುದು. ಕೆಲವೊಬ್ರು ಬಟ್ಟೆಗಳನ್ನ ಕೂಡ ಯೂಸ್ ಮಾಡ್ಕೊಳ್ತಾರೆ, ಅದನ್ನ ಕೂಡ ಹಾಕೊಬಹುದು. ಇವಾಗ ಪಾಟಿಂಗ್ ಮಿಕ್ಸ್ ಅನ್ನ ನಾನು ಈ ಪಾಟ್ ಒಳಗೆ ತುಂಬಿಕೊಳ್ತಾ ಇದ್ದೀನಿ. ಈಗ ನಾವು ನರ್ಸರಿಯಿಂದ ತಂದಿರುವಂತಹ ಗಿಡ ಇದೆಯಲ್ಲ, ಅದನ್ನ ನರ್ಸರಿ ಪಾಟಿಂದ ಸಪ್ರೇಟ್ ಮಾಡ್ಕೊಬೇಕಾಗತ್ತೆ. ನಮಗೆ ನರ್ಸರಿನಲ್ಲಿ ಸಿಕ್ಕಿರುವಂಥ ಗಿಡದಲ್ಲಿ ಅವ್ರು ಫುಲ್ ಕೋಕೋಫೀಟನ್ನು ಹಾಕಿ ಕೊಟ್ಟಿದ್ದಾರೆ. ಆ ಕೋಕೋಫೀಟಿಂದ ಇದನ್ನು ನಾವು ಸಪ್ರೇಟ್ ಮಾಡ್ಕೊಬೇಕು. ಈ ಗಿಡನ ರೀಪಾಟ್ ಮಾಡಬೇಕಾದ್ರೆ ಯಾವುದೇ ಕಾರಣಕ್ಕೂ ಕೋಕೋಫೀಟನ್ನ ಹಾಕಿಬಿಟ್ಟು ರೀಪಾಟ್ನ ಮಾಡಬೇಡಿ. ಯಾಕೆಂದರೆ ನೀರು ಎಷ್ಟು ಹಾಕಬೇಕು ಅಂತ ಗೊತ್ತಾಗೋದಿಲ್ಲ. ಕೆಲವೊಮ್ಮೆ ಕೋಕೋಫೀಟ್ ಹಾಕಿದಾಗ ತೇವಾಂಶ ಜಾಸ್ತಿ ಹಿಡಿದಿಟ್ಕೊಳ್ಳುತ್ತದು. ಇವಾಗ ಇದನ್ನು ನಾವು ಪಾಟಿಂದ ಸಪ್ರೇಟ್ ಮಾಡಬೇಕು. ಇಲ್ಲಿ ನೋಡಿ, ಪಾಟಿಂದ ಹೊರಗಡೆ ತನಕ ಬೇರು ಬಂದಿದೆ. ಇವಾಗ ಇದನ್ನು ನಾವು ರೀಪಾಟ್ ಮಾಡಲೇಬೇಕಾಗತ್ತೆ. ಹೇಗಾದರೂ ಮಾಡಿ ಅದನ್ನು ನಿಧಾನಕ್ಕೆ ಆ ಪಾಟಿಂದ ನಾವು ಗಿಡನ ತೆಗಿಬೇಕಾಗತ್ತೆ. ನಾನು ಪಾಟಿಂದ ಏನೋ ಸಪ್ರೇಟ್ ಮಾಡ್ಕೊಂಡೆ, ಆದರೆ ಈ ಕೋಕೋಫೀಟನ್ನು ಮಾತ್ರ ಬಳಸೋ ಹಾಗಿಲ್ಲ. ಕೋಕೋಫೀಟ್ ಹಾಕಿದರೆ ನೀರನ್ನು ಹಿಡಿದಿಟ್ಕೊಳ್ಳುತ್ತೆ ಒಂದು. ಮತ್ತು ಈ ಕೋಕೋಫೀಟನ್ನು ನಾವು ಕಟಿಂಗ್ ಪೀಸ್ನ ಬೆಳೆಸೋದಕ್ಕೆ ಯೂಸ್ ಮಾಡ್ಕೊಳ್ತೀವಿ. ಇವಾಗ ಇಲ್ಲಿ ನೋಡ್ತಾ ಇರ್ಬೋದು, ಇದ್ರ ಬೇರೇನು ತುಂಬ ದೊಡ್ಡಕ್ಕೆ ಕೆಳಗಡೆ ತನಕ ಹೋಗೋದಿಲ್ಲ. ಇಷ್ಟೇ ಇದ್ರ ಬೇರಿರೋದು. ಇವಾಗ ಈ ಗಿಡನ ನಾವು ಪಾಟ್ ಒಳಗೆ ಇಟ್ಕೊಳ್ಳೋಣ. ಪಾಟ್ ಒಳಗಡೆ ಇಟ್ಕೊಂಡು ಅದ್ರ ಮೇಲ್ಗಡೆ ಭಾಗದಲ್ಲಿ ಮಣ್ಣನ್ನು ಹಾಕಬೇಕು. ಅದ್ರ ಮೇಲ್ಗಡೆನಲ್ಲಿ ತುಂಬ ದಪ್ಪವಾಗಿರೋ ಒಂದು ಸ್ಟೆಮ್ ಇದೆಯಲ್ಲ, ಅದರ ಮೇಲ್ಗಡೆ ಎಲ್ಲ ಮಣ್ಣು ಹಾಕೋದು ಬೇಡ. ಜಸ್ಟ್ ಬೇರ್ ಮುಚ್ಚೋಷ್ಟು ಈ ಪಾಟಿಂಗ್ ಮಿಕ್ಸ್ನ ಹಾಕೊಂಡ್ರೆ ಸಾಕು.
ಅದು ಫುಲ್ ದಪ್ಪ ಇದಿಲ್ಲ ಅಲ್ಲಿವರೆಗೂ ಮಣ್ಣು ಹಾಕೊಂಡ್ರೆ ಅದು ಸರಿಯಾಗಿ ಬೆಳೆಯೋದಿಲ್ಲ. ಆ ರೀತಿಯಾಗಿ ನಾನು ಇವಾಗ ಯಾವ ರೀತಿ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ವಿಡಿಯೋದಲ್ಲಿ, ಅದೇ ರೀತಿ ಮೇಲ್ಗಡೆ ತನಕ ಮಣ್ಣು ಹಾಕೊಂಡು ಈ ರೀತಿಯಾಗಿ ಸ್ವಲ್ಪ ಗಟ್ಟಿಯಾಗಿ ಪ್ರೆಸ್ ಮಾಡ್ಕೊಳ್ಳಿ. ಅದು ಅವಾಗ ಟೈಟಾಗಿ ಕೂರುತ್ತೆ. ಗಿಡ ಎಲ್ಲ ಹಿಡ್ಕೊಂಡು ತುಂಬ ಗಟ್ಟಿ ಮಾಡಿ ಪ್ರೆಸ್ ಮಾಡೋದಕ್ಕೆ ಹೋಗಬೇಡಿ. ಗಿಡನ ಹೀಗೆ ಗಟ್ಟಿಯಾಗಿ ಹಿಡ್ಕೊಂಡು ಸೈಡ್ನಲ್ಲಿರುವಂಥ ಮಣ್ಣನ್ನು ಗಟ್ಟಿ ಮಾಡಬೇಕಾಗತ್ತೆ. ಇಲ್ಲ ಅಂತಂದರೆ ಗಿಡ ನೀರು ಹಾಕಿದ ತಕ್ಷಣ ಬಿದ್ದೋಗ್ಬಿಡುತ್ತೆ. ಈ ರೀತಿಯಾಗಿ ಪ್ರೆಸ್ ಮಾಡಿದರೆ ಆಯಿತು, ಗಿಡ ಗಟ್ಟಿಯಾಗಿ ಕೂರುತ್ತೆ. ಈ ಹೂವಿಗೆ ಅಡೇನಿಯಂ ಅಂತಲೂ ಹೇಳ್ತಾರೆ ಮತ್ತು ಡೆಸರ್ಟ್ ರೋಸ್ ಅಂತ ಕೂಡ ಹೇಳ್ತಾರೆ. ಈ ಗಿಡಕ್ಕೆ ಜಾಸ್ತಿ ನೀರು ಹಾಕಬಾರ್ದು ಅಂತ ಯಾಕೆ ಹೇಳಿದೆ ಅಂದರೆ ಇದ್ರ ಕಾಂಡದಲ್ಲಿ ಇದು ಫುಲ್ ನೀರನ್ನು ಹಿಡಿದಿಟ್ಕೊಂಡಿರುತ್ತೆ. ಇವಾಗ ತೋರಿಸ್ತಾ ಇದ್ದೀನಿ ನೋಡಿ, ಇದಕ್ಕೆ ಹೇಳ್ತಾರೆ ಕಾರ್ಡೆಕ್ಸ್ ಅಂತ ಹೇಳ್ತಾರೆ. ಇದರಲ್ಲಿ ಅದು ತನಗೆ ಬೇಕಾದಷ್ಟು ನೀರನ್ನು ಸ್ಟೋರ್ ಮಾಡಿ ಇಟ್ಕೊಂಡಿರುತ್ತೆ. ನೀವು ಬೇಕಾದರೆ ಇದ್ರ ಸ್ಟೆಮ್ಮನ್ನು ಎಲ್ಲಾದರೂ ಕಟ್ ಮಾಡಿ ನೋಡ್ರಿ, ಅಲ್ಲಿಂದ ಅದು ಫುಲ್ ನೀರು ಬರೋದಕ್ಕೆ ಶುರು ಆಗುತ್ತೆ. ನಾವು ನರ್ಸರಿಯಿಂದ 5 ಗಿಡನ ತಗೊಂಬಂದಿದ್ವಿ. ಒಂದೇ ಒಂದು ಗಿಡದಲ್ಲಿ ಹೂ ಬಿಟ್ಟಿತ್ತು, ಆದರೆ ಬೇರೆ ಯಾವ ಗಿಡದಲ್ಲೂ ಕೂಡ ಹೂ ಬಿಟ್ಟಿರಲಿಲ್ಲ. ಯಾವ ಕಲರ್ ಆದರೂ ಪರವಾಗಿಲ್ಲ ಅಂತ ತಗೊಬಂದ್ವಿ. ಆದರೆ ಬೇರೆ ಬೇರೆ ಕಲರ್ ಆಗಿದ್ರೆ ಸಾಕು ಅಂತ ಹೇಳ್ಕೊಂಡು ಅದನ್ನೆಲ್ಲ ಗಿಡಗಳನ್ನು ತಗೊಬಂದು ಇವಾಗ ಎಲ್ಲ ಗಿಡಗಳನ್ನು ಕೂಡ ನಾನು ರಿಪೋರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ ಮೀಶೋಯಿಂದ ತಂದಿದ್ದೆ ಅಂತ ಹೇಳಿದ್ನಲ್ಲ, 5 ಗಿಡನ ತರಿಸಿದೆ. ಅದರಲ್ಲಿ 2 ಗಿಡ ಬದುಕಿದೆ. ಅದ್ರ ಮೇಂಟೆನೆನ್ಸ್ ಗೊತ್ತಿದ್ರೆ 5 ಗಿಡನೂ ಕೂಡ ಬದುಕಿಸ್ಕೊಬೋದಾಗಿತ್ತು. ಎಲ್ಲ ಗಿಡಕ್ಕೂ ಕೂಡ ನಾವು ಪಿಂಚಿಂಗ್ ಮಾಡ್ತೀವಲ್ಲ, ಅದೇ ರೀತಿ ಈ ಗಿಡಕ್ಕೆ ನಾನು ಸಾಫ್ಟ್ ಪ್ರೂನಿಂಗ್ನ ಮಾಡ್ತಾ ಇದ್ದೀನಿ. ಈ ಸಾಫ್ಟ್ ಪ್ರೂನಿಂಗ್ನ ಮಾಡಿಬಿಟ್ಟು ಇದನ್ನು ನಾನು ಮತ್ತೆ ನೆಟ್ ನೋಡಬೇಕು, ಅದು ಚಿಗುರು ಬರುತ್ತಾ, ಅದು ಬಂದರೆ ಹೇಗೆ ಬರುತ್ತೆ ಅಂತ ನೋಡಬೇಕು ಅಂತ ಹೇಳ್ಕೊಂಡು ಇಲ್ಲಿ ನಾನು 3 ಗಿಡನ ಕಟ್ ಮಾಡ್ಕೊಂಡಿದ್ದೀನಿ. 2 ಹೊಸ ಗಿಡ ಅಂತ ಕಟ್ ಮಾಡಿದ್ದೀನಿ, 1 ಮೀಶೋಯಿಂದ ತಂದಿರೋವಂಥ ಗಿಡನ ಕಟ್ ಮಾಡಿದ್ದೀನಿ. ಈಗ ಇದ್ರದ್ದು ಪ್ರೊಪಗೇಷನ್ ಮಾಡೋಣ ಅಂತ ಹೇಳ್ಕೊಂಡು ಕಟ್ಟಿಂಗ್ನ ಮಾಡ್ಕೊಂಡಿದ್ದೀನಿ. ನಾನು ಕೇಳ್ಪಟ್ಟಂಗೆ ಇದನ್ನು ಸೀಡ್ಸಿಂದ ಕೂಡ ಬೆಳೀತಾರೆ ಮತ್ತು ಕಟ್ಟಿಂಗಿಂದ ಕೂಡ ಬೆಳೀತಾರೆ ಅಂತ ಕೇಳಿದ್ದೀನಿ. ಇವಾಗ ಇದನ್ನು ನಾನು ಕಟ್ಟಿಂಗಿಂದ ಬೆಳೆಸೋಣ ಅಂದ್ಕೊಂಡು ಈ ರೀತಿ ಕಟ್ ಮಾಡಿಕೊಂಡು ಅದ್ರ ಕೆಳಗಡೆ ಭಾಗದಲ್ಲಿರುವಂಥ ಎಲ್ಲ ಎಲೆಗಳನ್ನೆಲ್ಲ ಕಟ್ ಮಾಡಿಕೊಂಡು ಮೇಲ್ಗಡೆ ಸ್ವಲ್ಪ ಮಾತ್ರ ಎಲೆ ಇಟ್ಕೊಂಡಿದ್ದೀನಿ. ಆವಾಗಲೇ ನರ್ಸರಿಯಿಂದ ತಂದವಲ್ಲ ಅದೇ ಪಾಟ್ನ ಬಳಸ್ಕೊಳ್ತಾ ಇದ್ದೀನಿ. ಹಾಗೆ ಅವ್ರು ಬಳಸಿರುವಂಥ ಕೋಕೋ ಫಿಟ್ಟನ್ನೇ ಮತ್ತೆ ಇದಕ್ಕೆ ನಾನು ತುಂಬಿಸ್ಕೊಳ್ತಾ ಇದ್ದೀನಿ. ಮತ್ತು ಕಟ್ ಮಾಡಿರುವಂತಹ ಗಿಡ ಇತ್ತಲ್ಲ, ಆ ಗಿಡನ ಇದ್ರ ಒಳಗಡೆ ಈ ರೀತಿಯಾಗಿ ಹೆಟ್ಬಿಟ್ಟು ಸ್ವಲ್ಪ ಆ ಕಡೆ ಈ ಕಡೆಯಿಂದ ಪ್ರೆಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡೋಣ ಇದು ಚಿಗುರು ಬರುತ್ತಾ ಸತ್ತೋಗುತ್ತಾ ಅಂತ ಗೊತ್ತಾಗುತ್ತೆ. ಮುಂದಿನ ವಿಡಿಯೋಗಳಲ್ಲಿ ನಾನು ತಿಳಿಸ್ತೀನಿ ನಿಮಗೆ. ಮತ್ತೆ ಇದನ್ನ ನಾನು ರೀಪಾಟ್ ಮಾಡಿ ನೆರಳಲ್ಲಂತೂ ತಂದಿಟ್ಟಿಲ್ಲ. ಒಂದ್ಸಲ ನೆರಳಲ್ಲಿಟ್ಟು ಗಿಡ ಉದ್ದಕ್ಕೆ ಬೆಳ್ಕೊಂಡು ಹೋಗಿದ್ದೆ ಸಾಕು ಅಂತ ಹೇಳ್ಕೊಂಡು ಈ ಸಲ ನಟ್ಟಿದ್ದೆಲ್ಲದನ್ನು ಕೂಡ ಡೈರೆಕ್ಟಾಗಿ ಬಿಸಿಲಲ್ಲೇ ಇಟ್ಟಿದ್ದೀನಿ. ನಟ್ಟಿರುವ ಎಲ್ಲ ಗಿಡಗಳಿಗೂ ಕೂಡ ಇವಾಗ ನೀರನ್ನು ಹಾಕೋ ಸಮಯ. ಫಸ್ಟ್ ಟೈಮ್ ನೀರು ಹಾಕಬೇಕಾದ್ರೆ ಫುಲ್ ನೀರನ್ನು ಹಾಕಬೇಕು, ಯಾಕಂದರೆ ಒಳಗಿರುವಂಥ ಎಲ್ಲ ಮಣ್ಣು ಕೂಡ ಹಸಿ ಆಗಬೇಕಲ್ವ, ಅದಕ್ಕೋಸ್ಕರ ಫುಲ್ ನೀರನ್ನು ಹಾಕಬೇಕು. ಅದು ಒಂದ್ಸಲ ಇಳ್ದು ಹೋದ್ರ ಮೇಲೆ ಮತ್ತೆ ಮತ್ತೆ ನೀರು ಹಾಕುವಂಥ ಅವಶ್ಯಕತೆ ಇಲ್ಲ. ಆಮೇಲೆ ಬೇಕಾದರೆ ನೀವು ನೀರನ್ನ ಚೆಕ್ ಮಾಡಿ ಹಾಕ್ಬೋದು. ಇವಾಗ ನಾನು ನೀರು ಹಾಕ್ತಾ ಇದ್ದೀನಲ್ಲ, ಅದು ಮೀಶೋಯಿಂದ ತಂದಿರುವಂಥ ಗಿಡ, ಅದ್ರದ್ದು ಮೇಲ್ಗಡೆ ತುದಿನ ಕಟ್ ಮಾಡಿಬಿಟ್ಟು ಕೂಡ ನಟ್ಟಿದ್ದೀನಿ. ಎದುರುಗಡೆ ಕಾಣಿಸ್ತಾ ಇದೆಯಲ್ಲ 3 ಗಿಡ, ಅದು 3 ಸಸಿನೂ ಕೂಡ ನಾನು ಇವಾಗ ಕಟ್ಟಿಂಗಿಂದ ನಡೋಣ ಅಂತ ಹಾಕಿರೋದು. ನೋಡಬೇಕು ಯಾವಾಗ ಚಿಗುರು ಬರುತ್ತೆ ಅಂದ್ಕೊಂಡು. ಸರಿ, ಹಾಗಿದ್ರೆ ಇವತ್ತಿನ ವಿಡಿಯೋ ನಿಮ್ಮೆಲ್ರಿಗೂ ಯೂಸ್ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ನನಗೆ ಗೊತ್ತಿರೋ ಅಷ್ಟನ್ನೇ ಹೇಳಿದ್ದೀನಿ ಗೈಸ್, ಮತ್ತು ಹೆಚ್ಚು ಏನೂ ಹೇಳೋದಕ್ಕೆ ಹೋಗಿಲ್ಲ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಲವ್ ಯು ಆಲ್, ಬೈ ಬಾಯ್.